ನಮಸ್ತೆ ಸ್ನೇಹಿತರೆ, ಥ್ಯಾಂಕ್ ಯು ಕನ್ನಡ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಪಾಕ ಪ್ರಯೋಗಾಲಯ ಸಂಚಿಕೆಯಲ್ಲಿ ತೆಂಗಿನಕಾಯನ್ನ ಅಥವಾ ಕೋಕೋನಟ್ ರೈಸ್ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಾಣಲೆಯನ್ನ ಬಿಸಿ ಇಟ್ಕೊಂಡು ಅದಕ್ಕೊಂದು 2 ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ಳೋಣ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಮತ್ತೆ ಖಾರಕ್ಕೆ ಹಸಿಮೆಣಸು ಅಥವಾ ಒಣಮೆಣಸು ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಬಳಸ್ಕೋಬಹುದು. ಎರಡನ್ನೂ ಕೂಡ ಹಾಕೋಬಹುದು ಖಾರ ಹೆಚ್ಚು ಬೇಕು ಅನ್ನೋರು. ನಮ್ಮ ಮನೇಲಿ ಹಸಿಮೆಣಸಿನ ಬಳಕೆ ಕಡಿಮೆ ಇರೋದ್ರಿಂದ ನಾನಿಲ್ಲಿ ಒಣಮೆಣಸನ್ನ ಬಳಸ್ಕೊಂಡಿದ್ದೀನಿ. ಇವಿಷ್ಟನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯನ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ದೊಡ್ಡ ಬಟ್ಲಲ್ಲಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯನ್ನ ಸೇರಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಯ ಆಹಾರದ ಪ್ರಮಾಣಕ್ಕನುಗುಣವಾಗಿ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯನ್ನ ಸೇರಿಸ್ಕೊಳ್ಳಿ. ಹಾಗೆ ಈ ತೆಂಗಿನಕಾಯಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತೆ ಹಿಂಗು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಆ ಕಾಯಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ತೆಂಗಿನಕಾಯಿ ಹುರ್ಕೊಂಡಾದ್ಮೇಲೆ ಅದರಿಂದ ಘಮ ಘಮ ಪರಿಮಳ ಬರುತ್ತೆ. ಆವಾಗ ನೀವು ಒಲೆಯನ್ನ ಆರಿಸಿ ಅದಕ್ಕೆ 1 ಹೋಳು ನಿಂಬೆ ರಸನ ಹಿಂಡ್ಕೊಳ್ಳೋಣ. ಅದಾದ್ಮೇಲೆ ನಾನಿಲ್ಲಿ ಒಂದೇ 1 ಚಮಚ ತುಪ್ಪವನ್ನ ಬೆರೆಸಿದ್ದೀನಿ. ತುಪ್ಪ ನಿಮ್ಗೆ ಆಪ್ಷನಲ್ಲು, ಬೇಕಿದ್ರೆ ಬೆರೆಸ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ತೆಂಗಿನಕಾಯಿ ಮತ್ತೆ ತುಪ್ಪ ಈ ಎರಡರ ಘಮ ಒಂಥರ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ. ಹಾಗಾಗಿ ನಾನು ತುಪ್ಪ ಬೆರೆಸಿರೋದು. ಬಿಸಿ ಬಿಸಿಯಾಗಿರುವಾಗಲೇ ತೆಂಗಿನಕಾಯಿನವನ್ನ ಮನೆ ಮಂದಿಗೆಲ್ಲ ಬಡಿಸಿ ನೀವು ಮಾಡಿದಷ್ಟು ಪಟ್ ಅಂತ ಖಾಲಿ ಆಗ್ಬಿಡುತ್ತೆ. ಸ್ನೇಹಿತರೆ, ನಮ್ಮ ಚಾನೆಲ್ನ ವಿಶೇಷತೆ ಅಂದ್ರೆ ನಿಮ್ಮ ಪ್ರದೇಶದ ಊರಿನ ವಿಶೇಷ ಆಹಾರಗಳ ಹಾಗೂ ನಿಮ್ಮ ಮನೆಗಳಲ್ಲಿ ಮಾಡುವಂತಹ ವಿಶೇಷ ವಿಭಿನ್ನ ಸಸ್ಯಾಹಾರಿ ಅಡುಗೆಗಳ ರೆಸಿಪಿಗಳನ್ನ ಎಲ್ಲರಿಗೂ ತಿಳಿಸ್ಕೊಡುವಂಥದ್ದು. ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಇರಲಿ ಅಂತ ಕೇಳ್ಕೊಳ್ತೇನೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಷ್ಟೇ, ನಿಮ್ಮ ಹೆಸರು, ಊರು, ನಿಮ್ಗಿಷ್ಟ ಇದ್ರೆ ನಿಮ್ಮ ಫೋಟೋ, ಇಲ್ಲ ಅಂದ್ರೆ ಬೇಡ. ರೆಸಿಪಿಯ ಹೆಸರಿನೊಂದಿಗೆ ರೆಸಿಪಿಯನ್ನ ಹೇಗೆ ಮಾಡೋದು ಅಂತ ವಾಯ್ಸ್ ನೋಟ್ ಅಥವಾ ಟೈಪ್ ಮಾಡಿ ನಮಗೆ ಮೆಸೇಜ್ ಅಥವಾ ಕಮೆಂಟ್ನಲ್ಲಿ ತಿಳಿಸ್ಕೊಟ್ರೆ ನಾವು ನಮ್ಮ ಮನೆಯಲ್ಲಿ ಆ ಅಡುಗೆಯನ್ನ ಮಾಡಿ ಆ ವಿಡಿಯೋವನ್ನ ನಿಮ್ಮ ವಿವರಗಳೊಂದಿಗೆ ನಮ್ಮ ಚಾನೆಲ್ನಲ್ಲಿ ಬಿತ್ತರಪಡಿಸ್ತೇವೆ. ಈ ವಿಶೇಷ ಪ್ರಯತ್ನಕ್ಕೆ ಸದಾ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಧನ್ಯವಾದಗಳು.